ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ವಾಹ್, ಹೆಂಗ್ರಿ ನಮ್ ಬಾಸು, ನಮ್ ರಾಹುಲ್ ಅಣ್ಣವ್ರು ಈಗ ಒಂಥರ ಗಾಯಗೊಂಡಿರೋ ಸಿಂಹ ಇದ್ದಂಗ್ ನೋಡ್ರಿ. ಆದ್ರ ಡಿಫ್ರೆನ್ಸ್ ಏನಂದ್ರ ಒಂದೇ ಗಾಯ ಅಲ್ರಿಪ್ಪ, 10 ಗಾಯ ಆಗಿರೋ ಸಿಂಹ. ನೀವು ಸಿಂಹನ ಕಾಡಲ್ಲಿ ನೋಡಿರ್ತೀರಾ, ಝೂನ್ ಅಲ್ಲಿ ನೋಡಿರ್ತೀರಾ, ಯಾವತ್ತಾದ್ರೂ ಈ ಕೋರ್ಟ್ ನಲ್ಲಿ ಲಾಯರ್ಗಳ ಮಧ್ಯೆ ನೋಡಿರ್ತೀರಾ? ನೋಡಿಲ್ಲ ಅಂದ್ರ ಒಂದ್ಸಲ ನೋಡ್ಬಿಟ್ರಲ್ಲ. ಓಹೋ, ಸಿಂಹ ಬಂದಿದ್ದು. ಇಡೀ ಕೋರ್ಟ್ನಾಗ ಇದ್ದವರೆಲ್ಲ ಸೆಲ್ಫಿ ತಕೊಂಡಿದ್ದು, ಪೋಸ್ ಕೊಟ್ಟಿದ್ದು. ಗೊತ್ತಾಯ್ತಿಲ್ರಿ, ನಮ್ಮ ರಾಹುಲ್ ಗಾಂಧಿ ಅವ್ರ ಹವಾ ಎಂಥ ಪರಿರಿ. ಇವ್ರ ಮುಂದೆ ಯಾವ ಕೋತ್ವಾಲ, ಯಾವ ಜಯರಾಜ ಏನ್ ಕಮ್ಮಿ ಇಲ್ಲ ನೋಡ್ರಪ್ಪ. ಹೇಳಕತ್ತೀನಿ ನಾನು, 10 ಕೇಸ್ ರೀ. 10 ಕೇಸ್ ಇದ್ರೂ ಸಹಿತ ಜಾಮೀನ್ ತಗೊಂಡು ಮಸ್ತ್ ಫ್ರೀಯಾಗ ಓಡಾಡ್ಲಿಕ್ಕತ್ತಾರ. ಈಗ ನೋಡ್ರಿ, ತಾವೇ ತಮ್ಮ ಮ್ಯಾಲ 10 ಕೇಸ್ ಇಟ್ಕೊಂಡು ಜಾಮೀನ್ ತಗೊಂಡು ಓಡಾಡ್ಲಿಕ್ಕತ್ತಿದ್ರು ಸಹಿತ ಒಬ್ರು ಸಿಟ್ಟಿಂಗ್ ಸಿಎಂ ಆದವ್ರನ್ನ ಜೈಲಿಗೆ ಕಳಿಸ್ತೀನಂತ ನಿಂತು ಬಿಟ್ಟಾರ. ಇದು ತಾಕತ್ತಂದ್ರ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅದಾರಲ್ಲ, ಅವರನ್ನ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಸಾಹೇಬ್ರು ಕೂಡ್ಕೊಂಡು ಜೈಲಿಗೆ ಹಾಕ್ಬಿಡ್ತಾರಂತ. ಇಂಥ ಧೈರ್ಯ ಯಾರಿಗದ ಹೇಳ್ರಿ? ಅದಕ್ಕೆ ಹೇಳಿದ್ರಿ ನಮ್ ಬಾಸ್, ನಮ್ಮ ಅಣ್ಣವ್ರ ಅಂತ ಹೇಳಿ. ಇಂಥ ಮಹಾನಾಯಕನನ್ನು ಬಿಟ್ಟು ಬಿಹಾರದಾಗ ಒಂದು ಹುಡುಗಿ ಯೋಗಿಜಿ ಮೋದಿಜಿ ಅಂತ ಅಲ್ಲಿ ಕತ್ತಾಳ. मोदी जी उसके तो हम भक्त हैं, पूजा करते हैं उनका। मोदी जी के भक्त हैं तो वो योगी जी की भक्त है। मोदी जी भी अच्छे हैं। दोनों अलग कहाँ, एक ही हैं। दोनों अलग नहीं, एक ही है। चाहिए बिहार में, चाहिए योगी जी जैसा हमको सीएम चाहिए। ऐसा लोग बोलते कि तेजस्वी यादव युवा है, तो आपको लगता है कि उनको आना चाहिए? बिल्कुल नहीं। बर्बाद कर रहे हैं बिहार, बर्बाद कर रहे हैं। वो तो आए भी नहीं है भाई सरकार में। भाई मोदी जी उसके तो हम भक्त हैं, पूजा करते हैं उनका। मोदी जी के भक्त हैं तो वो योगी जी की भक्त है। मोदी जी भी अच्छे हैं। दोनों अलग कहाँ, एक ही हैं। दोनों अलग नहीं, एक ही है। चाहिए बिहार में, चाहिए योगी जी जैसा हमको सीएम चाहिए। ऐसा लोग बोलते कि तेजस्वी यादव युवा है, तो आपको लगता है कि उनको आना चाहिए? बिल्कुल नहीं। बर्बाद कर रहे हैं बिहार, बर्बाद कर रहे हैं। वो तो आए भी नहीं है भाई सरकार में। भाई वो आए नहीं तो इतना बर्बाद है। ತೇಜಸ್ವಿ ಯಾದವ್ ಬಂದ್ರ ಬರ್ಬಾದ್ ಆಗ್ಬಹುದು ಬಿಡ್ರಿ ರಾಜ್ಯ. ಆದ್ರ ನೆನಪಿರ್ಲಿ, ರಾಹುಲ್ ಗಾಂಧಿ ಬಂದ್ರ ಗೊತ್ತೈತಲ್ಲ ನಿಮಗ, ಬಿಹಾರದಾಗ ದರವೊಂದು ಮನ್ಯಾಗ್ನು ಕಿಲೋ ಗಟ್ಲೆ ಬಂಗಾರ ಚಿನ್ನ ಇರ್ತೈತಿ. ಯಾಕೆ ಹೇಳ್ರಿ? ಅವ್ರ ಪ್ರಕಾರ ಆಲೂಗಡ್ಡೆ ಎಲ್ಲ ಚಿನ್ನ ಅಲ್ಲೇನು, ಬಟಾಟಿ ಎಲ್ಲ ಬಂಗಾರ ಆಗಿರ್ತೈತಿ. ನಮ್ ಕಡೆ ಇಂತ ಹುಚ್ಚುಚ್ಚು ಮಾತಾಡಿದ್ರೆ ನಿಮ್ ತಲಿ ಬಟಾಟಿ ಅಂತೀವಿ, ಅದನ್ನು ಅನ್ನುವಂಗಿಲ್ಲ. ಈಗ ನಿಮ್ ತಲಿ ಬಂಗಾರ ಅಂತ ನೆನಬೇಕು, ಯಾಕಂದ್ರೆ ಬಟಾಟಿ ಹೋಗಿ ಬಂಗಾರ ಆಗಿರ್ತೈತ್ಲಾ. ನೋಡ್ರಪ್ಪ, ಇಂಥವ್ರನ್ನೆಲ್ಲಾ ಬಿಟ್ಟು ಯೋಗಿ ಮೋದಿ ಅಂತಾರ. ನಮ್ಮಲ್ಲಿ ನೋಡ್ರಿ, ನಂಬಿ ಕಾಂಗ್ರೆಸ್ ಬಂದು ರಾಜ್ಯನ ಹೆಂಗ್ ಮಾಡ್ಬಿಟ್ರಂತ ಹೇಳಿ. ನಾವು ಅಧಿಕಾರಕ್ಕೆ ಬಂದ್ರೆ 2023ರಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್, ಎತ್ತಿನ ಹೊಳೆ ಇರಬಹುದು, ಮೇಕೆದಾಟು ಇರಬಹುದು, ಎಲ್ಲ ಯೋಜನೆಗಳನ್ನ 5 ವರ್ಷದಲ್ಲಿ ಪೂರೈಸಲಿಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳು. ನಾವು ಅಧಿಕಾರಕ್ಕೆ ಬಂದ್ರೆ 2023ರಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್, ಎತ್ತಿನ ಹೊಳೆ ಇರಬಹುದು, ಮೇಕೆದಾಟು ಇರಬಹುದು, ಎಲ್ಲ ಯೋಜನೆಗಳನ್ನ 5 ವರ್ಷದಲ್ಲಿ ಪೂರೈಸಲಿಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ. ಸಿದ್ದರಾಮಯ್ಯ ಸಾಹೇಬ್ರೆ, ಲಕ್ಷ ಕೋಟಿ ಮಾತು ಇರ್ಲಿ, ಸ್ವಲ್ಪ ಸೈಡಿಗೆ ಸರಿಸ್ರಿ. ಸಾಲಿ ಮಕ್ಕಳ ಶೂ ಕೊಡಿಸ್ರಪ್ಪ ಸಾಕು, ಅದನ್ನೂ ದಾನಿಗಳು ಬಲ್ ಬೇಡ್ತಿರ್ಲ. ಹೆಂಗಂತ ಪರಿಸ್ಥಿತಿ ಅಂತೀನಿ. ಇನ್ನ ಪ್ರಿಯಾಂಕ ಖರ್ಗೆ ಅವ್ರ ಆಪ್ತ ಸಿಕ್ಕಾಕೊಂಡ ಮ್ಯಾಲಂತೂ ಅವರ ಮಿಸ್ಸಿಂಗ್ ಆಗ್ಬಿಟ್ಟಾರ. ಏನ್ರಿ ಸ್ವಾಮಿ, ಬ್ಯಾಡ್ಲಾಗಿದ್ದು ಬರ್ಲಾರ್ದೆಲ್ಲ ಮಾತಾಡ್ತೀರಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಂದ್ರೆ ಏನ್ ಬಾಯಾಗ ಉಂಡಿ ಇಟ್ಕೊಂಡಿರ್ತೀರೇನು? ಮೂಲಭೂತ ಸೌಕರ್ಯಕ್ಕಾಗಿ ವಿದ್ಯಾರ್ಥಿಗಳೇ ಈಗ ಪ್ರತಿಭಟನೆಯ ದಾರಿಯನ್ನ ಹಿಡಿದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿಭಟನೆಯ ತೀವ್ರತೆಗೆ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರಸ್ತೆಯಲ್ಲಿ ಇರುವಂತಹ ವಾಹನಗಳನ್ನು ತಡೆದು ಸಂಚಾರಕ್ಕೆ ಬಹಳ ದೊಡ್ಡ ಇನ್ಕನ್ವೀನಿಯನ್ಸ್ ಕೂಡ ಆಗ್ತಾ ಇದೆ. ಮತ್ತು ವಿದ್ಯಾರ್ಥಿಗಳದ್ದು ಫೇರ್ ಡಿಮ್ಯಾಂಡ್ ಇದೆ. ಅವ್ರಿಗೆ ಆಗ್ತಾ ಇರುವಂತಹ ಕಷ್ಟದ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಸುಮಾರು ಸಲ ತಂದಿರ್ತಾರೆ, ಯಾರು ಕೂಡ ಸ್ಪಂದಿಸಿರಲ್ಲ. ಹೀಗಾಗಿ ಪ್ರತಿಭಟನೆ ಒಂದೇ ಆಯ್ಕೆ ಅಂತ ಹೇಳಿ ಪ್ರತಿಭಟನೆ ಮುಂದಾಗಿದ್ದಾರೆ. ದಿಢೀರ್ ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆ ಸಂಚಾರ ಅಸ್ತವ್ಯಸ್ತವಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಕೂಡ ತಾವಿದ್ದಂತಹ ಊರಿಗೆ ಸರಿಯಾದಂತಹ ಸ್ಟಾಪ್ ಸಿಗಲ್ಲ. ಆಮೇಲೆ ಕಡಿಮೆ ಸಂಖ್ಯೆಯಲ್ಲಿ, ಇತ್ತೀಚೆಗೆ ರಾಜ್ಯಾದ್ಯಂತ ಕೂಡ ಇದೊಂದು ಆರೋಪ ಇದೆ, ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಶಕ್ತಿ ಯೋಜನೆಯ ಬರ್ಡನ್ ಅನ್ನು ತಗ್ಸೋದಕ್ಕೆ ಅಂತ ಹೇಳಿ ಒಂದು ಬಸ್ಸಲ್ಲಿ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಂತೆ. ಕೆಪಾಸಿಟಿಗಿಂತ 2-3 ಪಟ್ಟು ಜಾಸ್ತಿ ತಗೊಂಡು ಹೋಗ್ತಾರೆ ಅಂತ.
ನೋಡ್ರಿ ನೋಡ್ರಿ ಪಾಪ ಆ ಮಕ್ಕಳನ್ನ ಬಸ್ ಸೌಲಭ್ಯ ಬೇಕಂತ ಹೇಳಿ ರೋಡಿಗಿಳಿದು ಪ್ರತಿಭಟನೆ ಹೋರಾಟ ಮಾಡುವಂಗ್ ಮಾಡಿಬಿಟ್ಟಿರಪ್ಪ. ಎಂಥ ಪರಿಸ್ಥಿತಿಗೆ ತಂದಿರಿ ನೋಡ್ರಿ. ಪಾಪ ಉತ್ತರ ಕರ್ನಾಟಕದ ಶಾಸಕರು ಸಹಿತ ಎಷ್ಟು ದನಿ ಎತ್ತಿದ್ರು ಸಮಸ್ಯೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲಂತ ಇವ್ರು. ಖರ್ಗೆ ಫ್ಯಾಮಿಲಿಗೆ ನೋಡ್ರಿ ಅದು ಬೇಕಾಗಿಲ್ಲ. ಅವ್ರಿಗೆ ಏನು ಗಾಂಧಿ ಕುಟುಂಬ ಒಂದು ಮಸ್ತ್ ಚಂದ ಇದ್ರ ಸಾಕು ನೋಡ್ರಿ. ಇದನ್ನೆಲ್ಲ ನೋಡಿ ಇವ್ರ ಕೈಯಾಗ ಆಗೋದಿಲ್ಲ ಅಂತ ಹೇಳಿ ಮಕ್ಕಳಿಗೂ ಗೊತ್ತಾಗ್ಬಿಡ್ತು, ಅರ್ಥ ಆಯ್ತು. ಹಿಂಗಾಗಿ ನೋಡ್ರಿ ಈಗ ಚಿಕ್ಕಮಗಳೂರಿಗೆ ಕೊಪ್ಪದಾಗ ರೋಡ್ ಸರಿ ಇಲ್ಲ, ರೋಡ್ ಸರಿ ಮಾಡಿಸ್ರಿ ಪ್ಲೀಸ್ ಅಂತ ಹೇಳಿ ಮಕ್ಕಳು ಸೀದಾ ಮೋದಿಜಿಗೆನೆ ಪತ್ರ ಬರೆದು ಬಿಟ್ಟಾರಂತ. ರಸ್ತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಲಕಿ ಪತ್ರ ಬರೆದಿರೋದು. ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಸಿಂಧೂರ ಅನ್ನೋರಿಂದ ಈ ಪತ್ರ ಹೋಗಿರೋದು. ನಮ್ಮೂರಿನ ರಸ್ತೆ ತುಂಬಾ ಹಾಳಾಗಿದೆ, ದುರಸ್ತಿ ಮಾಡಿಕೊಡಿ ಅಂತ ಪಾಪ ಪತ್ರ ಬರೆದಿದ್ದಾರೆ. 3ರಿಂದ 4 ಕಿಲೋಮೀಟರ್ ನಡ್ಕೊಂಡೇ ಶಾಲೆಗೆ ಹೋಗಬೇಕು. ರಸ್ತೆಗಾಗಿ ಪ್ರಧಾನಿ ಮೊರೆ ಹೋಗ್ಬೇಕಾಗಿ ಬಂತು ಅನ್ನೋದು ನಮ್ಮ ವ್ಯವಸ್ಥೆ ಎಷ್ಟು ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಇನ್ನು ಕೆಸರು ಮಿಶ್ರಿತ ರಸ್ತೆಯಂತೆ ಇರುವಂತಹ ಜಾಗವನ್ನ ನೀವು ನೋಡ್ತಾ ಇದ್ದಾರೆ. ರಸ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ತೆ, ನನ್ನ ಹೆಸರು ಸಿಂಧೂರ. ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಲೋಕನಾಥಪುರ, ಊರ ಹೆಸರು ಮಲಗಾರು, ಕೊಪ್ಪ ತಾಲೂಕು. ಎಲ್ಲ ಸೇರಿಕೊಂಡು ಟೀಚರ್ಸ್ ಹತ್ರ ಎಲ್ಲ ವಿಚಾರಿಸಿ ಪಠ್ಯ ಬರೆದಿದ್ವಿ. ನಾವು ಅಡ್ಡಾಡಬೇಕಂದ್ರೂ ತುಂಬ ಸೇಫ್ಟಿನೂ ಇಲ್ಲ. ಇವಾಗ ಏನಂತ ಆರೋಗ್ಯ ಸರಿ ಇಲ್ಲ ಅಂದರೆ ಇವಾಗ ಎಮರ್ಜೆನ್ಸಿ ಇದ್ದರೆ ಆಂಬುಲೆನ್ಸ್ ಎಲ್ಲ ಬರಲ್ಲ. ಆಸ್ಪತ್ರೆಗೂ ನಾವು ತುಂಬ ದೂರ ಹೋಗಬೇಕು. ಇಲ್ಲಿ ನಮ್ಮ ಸುತ್ತಮುತ್ತ ಬಡತನದವರು ಇದ್ದಾರೆ. ಇವಾಗ ಆಟೋ ಚಾರ್ಜ್ ಮಾಡಬೇಕಂದ್ರೂ ರೋಡ್ ಸರಿ ಇಲ್ಲ ಅಂತಲೇ 300-200 ರೂಪಾಯಿ ಎಲ್ಲ ಇಸ್ಕೊಳ್ತಾರೆ. ನಾವು ಎಷ್ಟೇ ಹೇಳಿದರೂ ಸ್ಕೂಲ್ ಫಂಕ್ಷನ್ಗಳಿಗೆ ಅವರು ಇವರು ಬರ್ತಾರೆ, ರೋಡ್ ಸರಿ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತಾರೆ, ಯಾರೂ ಸರಿ ಮಾಡಿಸಲ್ಲ. ಈ ಕಡೆ ಯೋಚನೆ ಕೂಡ ಮಾಡಕ್ ಹೋಗಲ್ಲ. ನಮ್ಮ ರಾಜ್ಯದಾಗ ಇಷ್ಟೆಲ್ಲ ಗದ್ದಲ ಹಾಕ್ಲಿಕ್ಕತ್ತಿದ್ರ CM DCM ಏನ್ ಮಾಡ್ಲಿಕ್ಕತ್ತಾರ ಅಂತ ಕೇಳಿದ್ರೆ, ಈ ಅಧ್ಯಕ್ಷ ಮೂವಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಕಚ್ಚಾಡ್ತಿರ್ತಾರ ನೋಡ್ರಿ, ಥೇಟ ಹಂಗೆ ಇಬ್ರು ಕಚ್ಚಾಡ್ಕೊಳ್ಲಿಕ್ಕತ್ತಾರ. ನಾನು ಅಧ್ಯಕ್ಷ ಆಗಿರ್ತೀನಿ, ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಲೇ 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 ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ. ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ. ನಾನು ಅಧ್ಯಕ್ಷ ಆಗಿರ್ತೀನಿ, ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಲೇ 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 ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ. ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ. ಇದನ್ನ ಯಾರು ಎಡಿಟ್ ಮಾಡಿದ್ರೋ ಗೊತ್ತಿಲ್ಲ, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಬಾಳ ಚಂದ ಮಾಡಿದ್ವಿ ಬಿಡಪ್ಪ. ಹಂಗೆ ನೋಡ್ರಿ ಇನ್ನೊಂದು ಮಾಡ್ಬೇಕಾಗ್ಯದ. ಈ ತಮಿಳ್ನಾಡಿನ್ಯಾಗ ಮಾಡ್ತಿದ್ರು ನೋಡ್ರಿ, ಬೈ ಬೈ ಸ್ಟಾಲಿನ್ ಅಂತ ಹೇಳಿ. ಬೈ ಬೈ ಸ್ಟಾಲಿನ್ ಅಲ್ಲ சத்தமா சொல்லுங்க. பை பை ஸ்டாலின் நல்லா சத்தமா சொல்லுங்க. ஸ்டாலின் கேக்குற மாதிரி பை பை ஸ்டாலின் நல்லா சத்தமா சொல்லுங்க. ಹಿಂಗೆ ಕರ್ನಾಟಕದಾಗನು ಬಾಯ್ ಬಾಯ್ ಸಿದ್ದರಾಮಯ್ಯ ಅಂತ ಕಳಿಸ್ಕೊಡ್ಲಾರ್ದೆ ಇದ್ರಂತ ತಿಳಿರ್ ನೀವ, ಇನ್ನ ಒಂದು ಟರ್ಮ್ ಹಿಂಗೆ ಬಂದ್ ಇಡೀ ರಾಜ್ಯನ ಒಂದಿನ ಮಾರಿಬಿಡ್ತಾರ, ಮತ್ತ ಆಶ್ಚರ್ಯ ಇಲ್ಲ. ಇವ್ರು ಇಡೀ ರಾಜ್ಯನ ಗುಡಿಸಿ ಗುಂಡಾಂತರ ಮಾಡ್ಲಿಕ್ಕತ್ರ ಇಲ್ಲಿ ಇನ್ನೊಂದು ಖತರ್ನಾಕ್ ಗ್ಯಾಂಗ್ ಅದರಿ. ಹಿಂದೂಗಳನ್ನೇ ಯಾಮಾರಿಸಿ ಅದರಾಗ ತಮ್ಮ ಲಾಭ ಮಾಡ್ಕೊಳಿಕ್ ಹೊಂಟವ್ರು. ಇದೇ ನೋಡ್ರಪ್ಪ ಈ ಜೋಡಿ. ಆದ್ರೂ ಏನರಿ ಅನ್ರಿ ನೀವು, ಇವ್ರಿಬ್ರು ಗ್ರೇಟೇ ಬಿಡ್ರಿ. ನನಗೆ ಗೊತ್ತೈತ್ರಿ ಇದ್ರ ಬಗ್ಗೆ ನಾ ಏನೇ ಹೇಳಲಿಕ್ಕೆ ಹೋದ್ರು ನೀವೇ ಹೊಳ್ಳೆ ನನಗೆ ಕಮೆಂಟ್ ಹಾಕ್ತೀರಿ, ಎಷ್ಟು ಪೇಮೆಂಟ್ ಬಂದದಕ್ಕ, ಎಷ್ಟು ರೊಕ್ಕ ಬಂತು ಅಂತ ಕೇಳ್ತೀರಿ. ಯಾಕೆ ಹೇಳ್ರಿ, ಅಷ್ಟು ಚಂದ ನಿಮ್ಗಳು ಬ್ರೈನ್ ವಾಶ್ ಮಾಡಿಬಿಟ್ಟಾರ ಅಲ್ರಿ. ಒಂದು ಊರಾಗ 1,000 ತಲೆ ಬುರುಡಿ ಹೂತಿಟ್ಟಿದ್ನಂತ. ಈಗ ಅವನಿಗೆ ಜ್ಞಾನೋದಯ ಆಗಿ ಕೋರ್ಟ್ ಮುಂದೆ ಬಂದು ಸರೆಂಡರ್ ಆದ್ನಂತ. ಅದನ್ನ ಅವನೊಬ್ಬ ಈ AI ಫೋಟೋಸ್ ಎಲ್ಲ ಹಾಕಿ ಮಸ್ತ್ ಅಗದಿ ಚಂದ ಸಿನಿಮಾ ತೋರ್ಸದ್ನಂತ. ಎಲ್ಲಾರು ಹೌದ್ 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 ಅಂತ ಅಲ್ಲಿ ಚಾಲು ಮಾಡಿದ್ರಂತ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಅದಕ್ಕೆ ಹೇಳುದ್ರಿ, ನಿಮ್ ತಲೆಗೆ ಒಂದ್ ಸ್ವಲ್ಪ ಕೆಲ್ಸ ಕೊಡ್ರಿ, ಇದೆಲ್ಲ ಪ್ರಾಕ್ಟಿಕಲಿ ಆಗೋ ಮಾತೇನ್ ಹೇಳ್ರಿ. ಹೋಗಲ್ರಿಪ್ಪ ಈ ಜೋಡಿ ಮತ್ತ ತಿಮ್ರಾವಡಿ ಮತ್ತ ಮಟ್ಟಣ್ಣವ್ರದ್ ಗ್ಯಾಂಗ್ ಐತ್ಲಾ, ಬೇರೆ ಯಾವ್ದಾರ ಹೋರಾಟದಾಗ ನೀವ್ ಏನಾರ ನೋಡಿರೇನ್ ಹೇಳ್ರಿ. ನೋಡ್ರಿ ಇವರಿಬ್ರು ಎಂದರೆ ಈ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದು ಅದ್ರ ಬಗ್ಗೆ ಏನಾರ ಟೀಕೆ ಮಾಡ್ಯಾರ ಕೇಳಿದ್ರೆ ನೀವು ಎಂದರೆ? ಹೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರೋರ ವಿರುದ್ಧ ಎಂದರೆ ಟೀಕೆ ಮಾಡಿದ್ ನೋಡ್ರಿ, ಮಾತಾಡಿದ್ ಕೇಳಿರೆ? ಅಲ್ಲಪ್ಪ, ಈಗ ವಿಧಾನಸೌಧದಾಗ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು, ಅದರ ವಿರುದ್ಧ ಧ್ವನಿ ಎತ್ತದ್ರ ಕೆಫೆ ಮೇಲೆ ಬಾಂಬ್ ಸ್ಫೋಟ ಆಯ್ತು ನೋಡ್ರಿ, ಅದ್ರ ವಿರುದ್ಧ ಟೀಕೆ ಮಾಡಿದ್ರ
ಇಲ್ಲ. ಶಿವಮೊಗ್ಗದಾಗ ಹಿಂದೂಗಳ ಮನಿ ಮೇಲೆ ಕಲ್ಲು ತೂರಾಟ ಮಾಡಿದ್ರು ನೋಡ್ರಿ, ಅವ್ರ ವಿರುದ್ಧ ಟೀಕೆ ಮಾಡಿದ್ರ ಬೈದ್ರ? ಇಲ್ಲ. DJ ಹಳ್ಳಿ, KJ ಹಳ್ಳಿ, ಗದ್ಲ ಇದೆಲ್ಲದರ ವಿರುದ್ಧ ಟೀಕೆ ಮಾಡಿದ್ರ ಬೈದ್ರ? ಇಲ್ಲ. ನೋಡ್ರಿ, ಸೌಜನ್ಯಾಗ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳ ಆಶಯ ಅದ. ಆದ್ರ ಅದರಿಂದಾಗಿ ಅದನ್ನೇ ಲಾಭ ಮಾಡ್ಕೊಂಡು ಒಂದಿಷ್ಟು ಹಿಂದೂಗಳ ದಾರಿ ತಪ್ಪಬಾರದು ಅಂತ ನನಗನ್ಸ್ಲಿಕ್ಕತ್ತದ. ಸ್ವಲ್ಪ ಯೋಚನೆ ಮಾಡ್ರಿ, ವಿಚಾರ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಮುಗಿಸ್ಲಿಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.